ನಮಸ್ಕಾರ. ಇದು ನರೇನ್ 3-phase ಡಿಜಿಟಲ್ ಮೋಟರ್ ಸ್ಟಾರ್ಟರ್ ಮಾಡೆಲ್ MC25. ಸೊ ಇದರಲ್ಲಿ ನಿಮಗೆ ಡಿಜಿಟಲ್ ಸ್ಟಾರ್ಟರ್ ಆಗಿರೋದ್ರಿಂದ ಡ್ರೈ ರನ್ ಪ್ರೊಟೆಕ್ಷನ್ ಇದೆ, ಓವರ್ಲೋಡ್ ಪ್ರೊಟೆಕ್ಷನ್ ಇದೆ, ಸಿಂಗಲ್ ಫೇಸ್ ಪ್ರಿವೆಂಟರ್ ಬಿಲ್ಟಿನ್ ಇದೆ. ಅದಾದಮೇಲೆ ಆಟೋ ಸ್ಟಾರ್ಟ್ ಯೂನಿಟ್ ಒಳಗೆ ಇರುತ್ತೆ, ಜೊತೆಗೆ PFR ಅಥವಾ ಫೇಸ್ ಸೀಕ್ವೆನ್ಸ್ ಸೆನ್ಸಿಂಗ್ ಇರುತ್ತೆ. ಸೊ ಲೈನ್ 3 ಲೈನ್ 3 ಫೇಸ್ ಒಂದೇ ಡೈರೆಕ್ಷನಲ್ಲಿ ಬಂದರೆ ಮಾತ್ರ ಮೋಟ್ರ್ ರನ್ ಆಗುತ್ತೆ, ಡೈರೆಕ್ಷನ್ ಉಲ್ಟಾದರೆ ಮೋಟ್ರನ್ನ ಆನ್ ಮಾಡೋಕ್ಕೆ ಬಿಡಲ್ಲ. ಸೊ ಇಷ್ಟು ನಿಮಗೆ ಇದು ಒಂದರಲ್ಲಿರುತ್ತೆ. ನಿಮಗೆ ಇದು ರೇಟಿಂಗ್ ಬಂದು 1ರಿಂದ 7.5 HP ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಸ್ಟಾರ್ಟರ್ನಲ್ಲಿ ನೀವು ನೋಡೋದಿದ್ರೆ ಪ್ಯಾನಲ್ ಬೋರ್ಡ್ ಕಾನ್ಸೆಪ್ಟ್ನಲ್ಲಿ ಇರುತ್ತೆ, ಮೆಟಲ್ ಬಾಡಿ ಇರುತ್ತೆ, ಮೇಲ್ಗಡೆ RYB 3 ಫೇಸ್ ಸಪ್ಲೈ ಇಂಡಿಕೇಟರ್ಸ್ ಇದೆ. ಇದು ನಮ್ಮ ಕಂಟ್ರೋಲ್ ಯೂನಿಟ್ ಮೋಟ್ರ್ ಕಂಟ್ರೋಲರ್ ಇಲ್ಲಿರುತ್ತೆ. ಅದಾದಮೇಲೆ ಆನ್ ಆ್ಯಂಡ್ ಆಫ್ ಪುಷ್ ಬಟನ್, ಸೊ ಎಲೆಕ್ಟ್ರಾನಿಕ್ ಬಟನ್ಸ್ ಆಗಿರುತ್ತೆ, ಆನ್ ಮತ್ತು ಮೋಟ್ರ್ ಸ್ಟಾರ್ಟ್, ಮೋಟ್ರ್ ಸ್ಟಾಪ್, ಮತ್ತು ಮೋಟ್ರ್ ಆನ್ ಇಂಡಿಕೇಟರ್ ಇದೆ. ಅದಾದಮೇಲೆ ಡಿವೈಸ್ಗೆ ಪವರ್ ಆನ್ ಆಫ್ ಸ್ವಿಚ್ ಕೊಟ್ಟಿದ್ದೀವಿ. ಪ್ಯಾನಲ್ ಒಳಗಡೆ ನೋಡೋದಾದರೆ ಸೊ ನರೇನ್ MU ಕಾಂಟ್ಯಾಕ್ಟರ್ ಬರುತ್ತೆ. ಅದಾದಮೇಲೆ ನಿಮಗೆ CTs ಒಳಗಿರುತ್ತೆ. ಇನ್ಕಮಿಂಗ್ 3 ವೇ ಕನೆಕ್ಟರು ಮತ್ತು ಔಟ್ಗೋಯಿಂಗ್ 3 ವೇ ಕನೆಕ್ಟರ್ ಇರುತ್ತೆ. ಸೊ ಇನ್ಕಮಿಂಗ್ ಲೈನ್ನ RYB ಫ್ಯೂಸಿಂದ ಅಥವಾ MCBಯಿಂದ ಬರುವಂಥ ಲೈನ್ನ ಇಲ್ಲಿ ಕೊಡಬೇಕಾಗತ್ತೆ, ಔಟ್ಗೋಯಿಂಗ್ ಕನೆಕ್ಟರ್ನ ಮೋಟ್ರ್ ಕೊಡಬೇಕಾಗತ್ತೆ. ತುಂಬ ಸಿಂಪಲ್ ಕನೆಕ್ಷನ್ಸು, ಎಲ್ಲ ವೈರಿಂಗ್ ನಾವು ಮಾಡಿರ್ತೀವಿ. CT ರೀಪ್ಲೇಸ್ ಮಾಡೋಕ್ಕೆ ಅಂತ ಹೇಳಿ ಕನೆಕ್ಟರ್ ಕೊಟ್ಟಿದ್ದೀವಿ. ಮತ್ತು ಈ ಡಿವೈಸ್ ನಮ್ಮ ಎಲೆಕ್ಟ್ರಾನಿಕ್ ಯೂನಿಟ್ ಏನಾದರೂ ಫೇಲ್ ಆಯಿತು ಅಂತಂದರೂ ಕೂಡ ಸರ್ವಿಸ್ಗೆ ನಿಮಗೆ ವಾರಂಟಿ ಪೀರಿಯಡ್ ಇರುತ್ತೆ. ವಾರಂಟಿ ಪೀರಿಯಡ್ ಆದಮೇಲೂ ಕೂಡ ನೀವೇನಾದ್ರು ರೀಪ್ಲೇಸ್ ಮಾಡಬೇಕು ಅಂತಂದರೆ ಭಾಳ ಸಿಂಪಲ್, ನಿಮಗೆ ಕನೆಕ್ಟರ್ಸ್ ಕೊಟ್ಬಿಟ್ಟಿದ್ದೀವಿ, ಎಲ್ಲ ವೈರಿಂಗ್ ಆಗಿರುತ್ತೆ. ಸೊ ನೀವು ನೀಟಾಗಿ ಯೂನಿಟ್ನ ರಿಮೂವ್ ಮಾಡಿ ಹೊಸ ಯೂನಿಟ್ನ ರೀಪ್ಲೇಸ್ ಮಾಡಿ ಅದೇ ಜಾಗಕ್ಕೆ ಆ ಕನೆಕ್ಟರ್ನ ಟೈಟ್ ಮಾಡಿಕೊಂಡ್ರೆ ಆಯಿತು. ಸೊ ರೀಪ್ಲೇಸ್ ಮಾಡೋದು ತುಂಬ ಸಿಂಪಲ್ ಆಗಿದೆ. ಸೊ ಡಿಜಿಟಲ್ ಡಿಸ್ಪ್ಲೇ ನಿಮಗೆ ಬೇರೆ ಥರ ಬರುತ್ತೆ, ಇದು LCD ಡಿಸ್ಪ್ಲೇ ಆಗಿರುತ್ತೆ. ಈಗ ಪವರ್ ಆನ್ ಮಾಡೋಣ, ಸಪ್ಲೈ ಕೊಟ್ಟಿದ್ದೀವಿ. ಪವರ್ ಆನ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ ನೋಡಿ. ಸೊ ಡಿಸ್ಪ್ಲೇ ನಿಮಗೆ ಈ ಥರ ಲೈಟಪ್ ಆಗುತ್ತೆ. ಸೊ RYB ಇಂಡಿಕೇಟರ್ಸ್ ಲೈಟಪ್ ಆಯಿತು, ಜೊತೆಗೆ ನಿಮಗೆ ಡಿಸ್ಪ್ಲೇ ನಿಮಗೆ ಈ ಥರ ಬರುತ್ತೆ. ಸೊ ನಿಮಗೆ ಫಸ್ಟ್ ಲೈನಲ್ಲಿ ವೋಲ್ಟೇಜ್ ತೋರಿಸ್ತಾ ಇರುತ್ತೆ, 3 ಫೇಸ್ ವೋಲ್ಟೇಜ್. ಸೆಕೆಂಡ್ ಲೈನಲ್ಲಿ ಆ್ಯಂಪಿಯರ್ ಬರುತ್ತೆ. ಸೊ ಈಗ ಸದ್ಯಕ್ಕೆ ಮೋಟ್ರ್ ಆಫ್ ಆಗಿರೋದ್ರಿಂದ ಆ್ಯಂಪಿಯರ್ ಜಾಗದಲ್ಲಿ ಆಫ್ ಅಂತಿರುತ್ತೆ. ಸೊ ವೋಲ್ಟೇಜ್ ಇಲ್ಲಿ ನಿಮಗೆ 3 ಲೈಟ್ಸ್ ನೋಡ್ತೀರಾ, RYB ಅಂತ. ಸೊ ಇದು ಚೇಂಜ್ ಆಗ್ತಾ ಇದೆ. ಸೊ YBನಲ್ಲಿದ್ದರೆ YB ವೋಲ್ಟೇಜ್ ಇದಿದೆ ಅಂಥೇಳಿ. ಈಗ R ಮತ್ತು Bನಲ್ಲಿ ಲೈಟ್ ಬರ್ತಿದೆ. R ಮತ್ತು B ವೋಲ್ಟೇಜು 413 ಇದೆ. ಅದಾದಮೇಲೆ ನೆಕ್ಸ್ಟು R ಮತ್ತು Y ಲೈಟ್ ಬಂತು. ಸೊ R ಮತ್ತು Y ಲೈಟು RY ವೋಲ್ಟೇಜು 415 ಇದೆ ಅಂತ. ಸೊ ಈ ಥರ ನಿಮಗೆ 3 ಲೈನ್ದು ವೋಲ್ಟೇಜ್ ತೋರಿಸುತ್ತೆ. ಅದೇ ಥರ ಸೆಕೆಂಡ್ ಲೈನ್ನ ನಾವು ಆ್ಯಂಪಿಯರ್ ತೋರ್ಸೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಅಥವಾ ಏನಾದರೂ ಎರರ್ ಆದಾಗ, ಎರರ್ ಅಂತಂದರೆ ಏನಾದರೂ ಟ್ರಿಪ್ ಆಯಿತು, ಓವರ್ಲೋಡ್, ಡ್ರೈ ರನ್, ಸಿಂಗಲ್ ಫೇಸ್ ಈ ಥರ ಏನೇ ಆಯಿತು ಅಂತಂದಾಗ ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಸೆಕೆಂಡ್ ಲೈನ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಡಿಸ್ಪ್ಲೇ ಕೆಳಗಡೆ ನಿಮಗೆ 4 ಬಟನ್ಸ್ ನೋಡ್ಬೋದು. ಒಂದು ಸೆಟ್ಟಿಂಗ್ ಬಟನ್ನು, ಇನ್ಕ್ರೀಸ್ ಬಟನ್ನು, ಡಿಕ್ರೀಸ್ ಬಟನ್, ಜಾಸ್ತಿ ಮಾಡೋಕ್ಕೆ ಕಡಿಮೆ ಮಾಡೋಕ್ಕೆ ಯೂಸ್ ಮಾಡೋಂಥ ಬಟನ್ಸು. ಇದಾದಮೇಲೆ ಆಟೋ ಆನ್ ಆಫ್ ಬಟನ್. ಸೊ ಈ 4 ಬಟನ್ಸ್ ಕೊಟ್ಟಿರ್ತೀವಿ. ಸೊ ಈಗ ನೀವು ಮೋಟ್ರನ್ನ ನಾನು ಬೇಸಿಕಲಿ ಆನ್ ಮಾಡ್ತೀನಿ. ಸೊ ಬಟನ್ಸ್ ಯೂಸ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಯಾವ ಥರ ಡಿಸ್ಪ್ಲೇಯಲ್ಲಿ ಆ್ಯಂಪ್ಸ್ ತೋರಿಸುತ್ತೆ ಅಂತ ನೋಡೋಣ. ಆನ್ ಮಾಡ್ತಾ ಇದ್ದೀನಿ, ಮೋಟರ್ ಆನ್ ಆಯಿತು. ಮೋಟರ್ ಆನ್ ಆಗಿದ ತಕ್ಷಣ ನಿಮಗೆ ಡಿಸ್ಪ್ಲೇಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ 5.6 ಆ್ಯಂಪ್ಸ್ ತೊಗೊಳ್ತದೆ ಇಲ್ಲಿ ಕನೆಕ್ಟ್ ಮಾಡಿರೋಂಥ ಮೋಟರು. ಸೊ ಡಿಜಿಟಲ್ ಡಿಸ್ಪ್ಲೇ ಅಂದರೆ ನಿಮಗೆ ಡೆಸಿಮಲ್ ಡಿಸ್ಪ್ಲೇಯಲ್ಲಿ ನಿಮಗೆ ಆ್ಯಂಪಿಯರ್ ತೋರಿಸುತ್ತೆ. ಸೊ ಅಕ್ಯುರಸಿ ಚೆನ್ನಾಗಿದೆ ಇದರದ್ದು. ಸೊ 3 ಲೈನಲ್ಲಿ ಏನೇನು ಆ್ಯಂಪ್ಸ್ ಬರ್ತಿದೆ ಅಂತ ತೋರಿಸುತ್ತೆ. ಸೊ ನಮ್ಮ ಮೋಟರ್ ಕನೆಕ್ಟ್ ಮಾಡಿರೋವಂಥದ್ದು. ಈಗ ಇಲ್ಲಿ ಆ್ಯಂಪ್ಸ್ ಕೆಳಗೆ ನೀವು ಡ್ಯಾಶ್ ನೋಡ್ತಾ ಇದ್ದೀರಾ, ಇದು ಕೊನೆಯದು. ಇದು R ಡ್ಯಾಶು, Y ಡ್ಯಾಶು, B ಡ್ಯಾಶ್. ಈಗ R ಲೈನ್ದು ಆ್ಯಂಪ್ಸು 4.8 ತೊಗೊಳ್ತಾ ಇದೆ ನಮ್ಮ ಮೋಟರು. Y ಲೈನ್ದು ಆ್ಯಂಪ್ಸು 5.6 ತೊಗೊಳ್ತಾ ಇದೆ. ಅದೇ ಥರ ನೆಕ್ಸ್ಟ್ B ಲೈನ್ ಆ್ಯಂಪ್ಸು, ಈ B ಲೈನ್ದು ಆ್ಯಂಪ್ಸು 5.4. ಸೊ ಈ ಥರ ನಿಮಗೆ ವೋಲ್ಟೇಜಲ್ಲೂ 3 ಲೈನ್ ವೋಲ್ಟೇಜ್ ಬರುತ್ತೆ, ಆ್ಯಂಪ್ಸಲ್ಲೂ 3 ಲೈನ್ ಆ್ಯಂಪ್ಸ್ ತೋರಿಸ್ತಾ ಹೋಗುತ್ತೆ. ಸೊ ಇದು ಒಂಥರ ಇಂಟ್ಯೂಟಿವ್ ಡಿಸ್ಪ್ಲೇ ಆಗಿದೆ. ಸೊ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲೇ ಬರುತ್ತೆ. ಸೊ ಈಗ ಮೋಟರ್ ರನ್ನಿಂಗಲ್ಲಿದೆ. ಸೊ ಈ ಥರ ಆ್ಯಂಪ್ಸ್ ರೀಡಿಂಗ್ ಏನೇ ಬರ್ತಿದ್ರು ಮೋಟರ್ ರನ್ನಿಂಗಲ್ಲಿದೆ ಅಂತ ಅರ್ಥ. ಅದಾದಮೇಲೆ ಮೋಟರ್ ಆಫ್ ಮಾಡೋಕ್ಕೆ ನೀವು ರೆಡ್ ಬಟನ್ ಯೂಸ್ ಮಾಡ್ಬೋದು. ಈ ಬಟನ್ ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಆಗುತ್ತೆ. ಸೊ ಮೋಟರ್ ಆಫ್ ಆಯಿತು. ಸೊ ವೆರಿ ಬೇಸಿಕ್, ನೀವು ಆನ್ ಆಫ್ ಮಾಡೋಕ್ಕೆ ಈ ಬಟನ್ಸ್ನ ಯೂಸ್ ಮಾಡ್ಬೋದು. ನಿಮ್ಗೆ ಆಟೋ ಸ್ಟಾರ್ಟ್ ಬೇಕು ಅಂತಂದರೆ ಈ ಸ್ವಿಚ್ ಇದೆ. ಸೊ ಇದನ್ನು ಆನ್ ಮಾಡ್ಬೋದು. ಸೊ ಇವಾಗ ಏನು ಮಾಡೋಣ, ಆಟೋ ಸ್ಟಾರ್ಟ್ನ ಆನ್ ಮಾಡೋಣ. ಸೊ ಆಟೋ ಸ್ಟಾರ್ಟ್ ಆನ್ ಮಾಡೋಕ್ಕೆ ಬಟನ್ನ ಪ್ರೆಸ್ ಮಾಡಿ ಒಂದು 5 ಸೆಕೆಂಡ್ ಇಟ್ಕೊಳ್ಬೇಕು. ಡಿವೈಸ್ನಲ್ಲಿ ಆಟೋ ಆನ್ ಅಂತ, ಡಿಸ್ಪ್ಲೇನಲ್ಲಿ ಆಟೋ ಆನ್ ಅಂತ ಬರುತ್ತೆ. ನೋಡಿ, ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಆಟೋ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಟೋ ಆನ್ ಅಂತ ಬರುತ್ತೆ. ರಿಲೀಸ್ ಮಾಡ್ಬೋದು. ಆಟೋ ಸ್ಟಾರ್ಟ್ ಆನ್ ಆಯಿತು ಅಂತ ಅರ್ಥ. ಆಟೋ ಸ್ಟಾರ್ಟ್ ಆನ್ ಆದಾಗ ನಿಮಗೆ ಆಟೋಮೆಟಿಕಲಿ ನಮ್ಮ ರೆಗ್ಯುಲರ್ ಸ್ಟಾರ್ಟರ್ಸ್ನಲ್ಲಿ ಆಟೋದೊಂದು ಸ್ವಿಚ್ ಇರುತ್ತಲ್ಲ, ಆ ಸ್ವಿಚ್ ಆನ್ ಮಾಡ್ದಂಗೆ ಇದು ಎಲೆಕ್ಟ್ರಾನಿಕ್ ಬಟನ್. ಸೊ ಆಟೋದು ಕೌಂಟ್ ಡೌನ್ ಟೈಮರ್ ಆಗುತ್ತೆ. 10 ಸೆಕೆಂಡ್ ಇಟ್ಟಿದ್ವಿ, 10 ಸೆಕೆಂಡ್ ಆದಮೇಲೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಕೌಂಟ್ ಡೌನ್ ಆಯಿತು, 10ರಿಂದ 0 ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ ಆನ್ ಆಯಿತು. ಸೊ ಇದು ಆಟೋ ಸ್ಟಾರ್ಟ್ ಫಂಕ್ಷನಾಲಿಟಿ. ಸೊ ಯಾವಾಗಲೇ ನಾವು ಸಪ್ಲೈನ ತೆಗೆದುಕೊಟ್ರು ಆಟೋಮೆಟಿಕ್ಕಾಗಿ ಮೋಟರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ಮೋಟರ್ ರನ್ನಿಂಗಲ್ಲಿದೆ, ಆಟೋ ಸ್ಟಾರ್ಟ್ ಆನಲ್ಲಿದೆ. ಸೊ ಆಟೋ ಸ್ಟಾರ್ಟ್ನ ಮತ್ತೆ ಈಗ ಮೋಟರ್ನ ಆಫ್ ಮಾಡ್ತೀವಿ. ಮೋಟರ್ ಆಫ್ ಆಯಿತು.
ಸೊ ಪವರ್ನ ಕಟ್ ಮಾಡಿ ಪವರ್ ಕೊಡ್ತೀವಿ. ಸೊ ಆಟೋ ಸ್ಟಾರ್ಟ್ 3 ಫೇಸ್ ಸೆನ್ಸಿಂಗ್ ಇರೋದ್ರಿಂದ ನಿಮಗೆ ಮೀನ್ಸ್ ಯಾವ್ದಾದ್ರು ಒಂದೇ ಒಂದು ಲೈನ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ಒಂದೇ ಒಂದು ಲೈನ್ ಈಗ RYBನಲ್ಲಿ ಯಾವ್ದಾದ್ರು ಒಂದು ಲೈನ್ ತೆಗೆದಾಗ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಫೇಸ್ ಲಾಸ್. ಸೊ 2 ಲೈನ್ ಕೊಟ್ಟಿದ್ದೀವಿ, 1 ಲೈನ್ ಕೊಟ್ಟಿಲ್ಲ. ಇವಾಗ ಫೇಸ್ ಲಾಸ್ ಅಂತ ಬರ್ತಾ ಇರುತ್ತೆ. ಸೊ ಫೇಸ್ ಲಾಸ್ ಅಂದರೆ ನಿಮಗೆ ಒಂದು ಲೈನ್ ಸಪ್ಲೈ ಬರ್ತಾ ಇಲ್ಲ ಅಂತ ಅರ್ಥ. ಅದೇ ಥರ ನಿಮಗೆ 3 ಲೈನ್ ತೆಗ್ದಿರೋ ಅಂಥ ಲೈನ್ನ ಮತ್ತೆ ರಿಟರ್ನ್ ಕೊಡ್ತೀವಿ. ಸೊ 3 ಲೈನ ಕೊಟ್ಟಿದ್ದೀವಿ. ಈಗ 3 ಲೈನ್ ಕೊಟ್ಟ ಮೇಲೆ ನೋಡಿ ಆ ಫೇಸ್ ಲಾಸ್ ಅಂತ ಎರರ್ ಏನು ತೋರಿಸುತ್ತೋ ಅದು ಕ್ಲಿಯರ್ ಆಯಿತು, ಆಟೋ ಸ್ಟಾರ್ಟ್ ಆಯಿತು. ಈ 10 ಸೆಕೆಂಡ್ ಏನಿದೆಯಲ್ಲ ಅದನ್ನು 10 ಸೆಕೆಂಡ್ ನೀವು ವೇರಿ ಮಾಡ್ಕೊಳ್ಬೋದು. ನಿಮ್ಗೆ ಏನಾದ್ರು ಜಾಸ್ತಿ ಹೊತ್ತು ಡಿಲೇ ಬೇಕು ಅಂದರೆ ಅದನ್ನು ಕೂಡ ಅಡ್ಜಸ್ಟ್ ಮಾಡೋ ಫೆಸಿಲಿಟಿ ಇದರಲ್ಲಿದೆ. ಈಗ ಆಟೋ ಸ್ಟಾರ್ಟ್ ನಿಮಗೆ ಕೌಂಟ್ ಡೌನ್ ಆಗಿದ ತಕ್ಷಣ ಮೋಟ್ರ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ ಸ್ಟಾರ್ಟ್ ಆಯಿತು. ಸೊ ಮೋಟರ್ ರನ್ ಆಗ್ತಿದ್ದ ಕಾಂಟ್ಯಾಕ್ಟರ್ ಹೋಲ್ಡ್ ಆಗಿರುತ್ತೆ. ಸೊ ಮೋಟರ್ ರನ್ ಆಗ್ತಿದೆ, ನಿಮಗೆ ಆ್ಯಮ್ಸ್ ತೋರಿಸ್ತಾ ಹೋಗುತ್ತೆ. ಸೊ ವೋಲ್ಟೇಜ್ ಇಲ್ಲಿ ಬರ್ತಿರುತ್ತೆ, ಮೋಟರ್ ರನ್ನಿಂಗ್ ಇರೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಇದಾದಮೇಲೆ ನಾವೇನಾದ್ರು ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ಆಟೋ ಸೆಟ್ ಫೀಚರ್ ಇದೆ ಅಂತ ಹೇಳಿದ್ವಿ. ಒನ್ ಆಫ್ ದಿ ವೆರಿ ಗುಡ್ ಫೀಚರ್ ಇದು. ಏನು ಅಂತಂದರೆ ಈ 2ನೇ ಬಟನ್ ಇದೆಯಲ್ಲ ಅಪ್ ಆ್ಯರೋ, ಈ ಬಟನ್ನ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಸೇಮ್ ಈಗ ಆಟೋ ಆನ್ ಮಾಡೋಕ್ಕೆ ನೀವೇನು ಬಟನ್ ಇಟ್ಕೊಂಡ್ರು ಅದೇ ಥರ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲೋ ಆ್ಯಮ್ಸು ಹೈ ಆ್ಯಮ್ಸು ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಇವಾಗ ನೋಡ್ಬೋದು, ಇದು ಪ್ರೆಸ್ ಮಾಡ್ತೀನಿ, ಈ ಮೋಟರ್ ರನ್ನಿಂಗ್ ಇದೆ. ಸೊ 5.6 ಒಂದರಲ್ಲಿ ಅದೇ ಆವಾಗಲೇ ಹೇಳಿದಂಗೆ 5.6 ನಿಮಗೆ ವೈಫೇಸಲ್ಲಿ ತೊಗೊಳ್ತಿದೆ, 5.5 ಒಂದರಲ್ಲಿ, ಇನ್ನೊಂದರಲ್ಲಿ 4 ಪಾಯಿಂಟ್ ಎಷ್ಟೋ ತೊಗೊಳ್ತಾ ಇತ್ತು. ಈಗ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತೀವಿ, ಲಾಂಗ್ ಪ್ರೆಸ್. ಸೊ ಪ್ರೆಸ್ ಮಾಡಿದ್ದೀನಿ, ಒಂದು 7 ಸೆಕೆಂಡ್ ಆಗಿದ ತಕ್ಷಣ ನೋಡಿ ಈಗ ಆಟೋ ಸೆಟ್ ಅಂತ ಬಂತು. ಸೊ ಆಟೋ ಸೆಟ್ ಅಂದರೆ ಲೋ ಆ್ಯಮ್ಸು ಮತ್ತು ಹೈ ಆ್ಯಮ್ಸು ಆಟೋಮೆಟಿಕಲಿ ಡಿವೈಸೇ ಕ್ಯಾಲ್ಕುಲೇಟ್ ಮಾಡಿ ಸೆಟ್ ಮಾಡ್ಕೊಂಡಿದೆ ಅಂತ ಅರ್ಥ. ಸೊ 7.79 3.42ಕ್ಕೆ ಓವರ್ಲೋಡ್ ಮತ್ತು ಡ್ರೈ ರನ್. ಸೊ ಓವರ್ಲೋಡ್ 7 ಆ್ಯಮ್ಸಿಗೆ ಸೆಟ್ ಆಗಿದೆ, ಡ್ರೈ ರನ್ನು 3 ಆ್ಯಮ್ಸಿಗೆ ಸೆಟ್ ಆಗಿದೆ. ಸೊ ನಮ್ಮದು ತೊಗೊಳ್ತಾ ಇರೋದು 5 ಆ್ಯಂಪ್ ಆಗಿರೋ ಕಾರಣ, 5.6 ತೊಗೊಳ್ತಿರೋ ಕಾರಣ ಆಟೋಮೆಟಿಕಲಿ ಅದು 7 ಆ್ಯಮ್ಸು ಮತ್ತು 3 ಆ್ಯಮ್ಸ್ಗೆ ಓವರ್ಲೋಡು ಡ್ರೈ ರನ್ ವ್ಯಾಲ್ಯೂ ಸೆಟ್ ಮಾಡಿದೆ. ಸೊ ನಾವು ಅದನ್ನೇನಾದರೂ ಚೇಂಜ್ ಮಾಡಬೇಕು ಅಂದರೂ ಕೂಡ ಮಾಡ್ಬೋದು, ಅಥವಾ ನಿಮಗೆ ಚೇಂಜ್ ಮಾಡೋದು ಬೇಡ, ಆಟೋಮೆಟಿಕಲಿ ಸೆಟ್ ಆಗಿರೋ ವ್ಯಾಲ್ಯೂಸೇ ಸರಿ ಇದೆ ಅಂತಂದರೆ ಇದನ್ನು ಬಿಡ್ಬೋದು. ಸೊ ಕೆಲವರು ಸೆಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರಲ್ಲ, ಅವರಿಗೆ ನಾವು ಆಟೋಮೆಟಿಕಲಿ ಸೆಟ್ ಮಾಡೋ ಆಪ್ಷನ್ ಕೊಟ್ಟಿದ್ದೀವಿ. ನೀವು ಸೆಟಪ್ ಮಾಡಿದ ತಕ್ಷಣ ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಇವಾಗ ನೀವೇನಾದ್ರು ಆ ಸೆಟ್ಟಿಂಗ್ನ ಚೇಂಜ್ ಮಾಡಬೇಕು ಅಂತಂದರೆ ಒಳಗೆ ಹೋಗಿ ಸೆಟ್ಟಿಂಗಲ್ಲಿ ಚೇಂಜ್ ಮಾಡ್ಬೋದು, ಅದು ಆಪ್ಷನ್ ಇದೆ. ಸೊ ಅದನ್ನು ಸೆಟ್ಟಿಂಗ್ ಚೇಂಜ್ ಮಾಡೋಕ್ಕೆ ನಿಮಗೆ ಸೆಟ್ ಅಂತ ಬಟನ್ ಇದೆ. ಮೊದಲನೇದು ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತೀರಾ. ಈ ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ಸೆಟ್ ಆಗಿರೋ ವ್ಯಾಲ್ಯೂ ಫಸ್ಟ್ ತೋರಿಸುತ್ತೆ, 7.79 3.42. ಇದಾದಮೇಲೆ ನೆಕ್ಸ್ಟು ಓವರ್ಲೋಡ್ ಸೆಟ್ಟಿಂಗ್ ಏನು ಅಂತ ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಇದನ್ನು ಅಪ್ ಆ್ಯರೋ ಯೂಸ್ ಮಾಡಿ ಜಾಸ್ತಿ ಮಾಡ್ಕೋಬೋದು ನಂಬರ್ನ, ಡೌನ್ ಆ್ಯರೋ ಯೂಸ್ ಮಾಡಿ ಕಡಿಮೆ ಮಾಡ್ಕೋಬೋದು. ಸೊ ನಿಮ್ಗೆ ಏನು ಬೇಕೋ ಆ ನಂಬರ್ ನಿಲ್ಲಿಸ್ಕೋಬೋದು. ಈಗ 9x ನಿಲ್ಲಿಸ್ಬೇಕು ಅಂದರೆ 9x ಸೆಟ್ ಮಾಡಿದೆ. ಇದಾದಮೇಲೆ ಒಂದು ಸಲ ಸೆಟ್ ಬಟನ್ನ ಪ್ರೆಸ್ ಮಾಡಿ ಬಿಡ್ತೀವಿ. ಪ್ರೆಸ್ ಮಾಡಿ ಬಿಟ್ಟ ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ DR ಅಂದರೆ ಡ್ರೈ ರನ್ ಲೋ ಅಥವಾ ಲೋ ಆ್ಯಮ್ ಸೆಟ್ಟಿಂಗ್ ಏನು ಮಾಡಬೇಕು ಅಂತ ಕೇಳ್ತಾ ಇದೆ. ಬ್ಲಿಂಕಿಂಗ್ ಇದ್ದರೆ ನೀವು ಸೆಟ್ಟಿಂಗ್ ಮಾಡಬೇಕು ಅಂತ ಅರ್ಥ. ಜಾಸ್ತಿ ಮಾಡ್ಬೋದು ಈ ಬಟನ್ ಪ್ರೆಸ್ ಮಾಡಿಕೊಂಡು, ಕಡಿಮೆ ಮಾಡೋಕ್ಕೆ ಈ ಬಟನ್ ಪ್ರೆಸ್ ಮಾಡ್ಬೋದು. ನಿಮ್ಗೆ ಯಾವ ಬೇಕೋ ಆ ನಂಬರ್ ಕಡಿಮೆ ಮಾಡ್ಕೋಬೋದು. ಈಗ ಲೋವರ್ ದೆನ್ 5 ಆ್ಯಮ್ಸಲ್ಲಿ ನಿಮಗೆ 0.25 ಅಕ್ಯುರಸಿ ಕೊಡ್ತಾ ಇದ್ದೀವಿ, ಹೈಯರ್ ದೆನ್ 5 ಆ್ಯಮ್ಸ್ 0.5 ಅಕ್ಯುರಸಿ ಕೊಡ್ತೀವಿ. ನೀವೇನು ಬೇಕೋ ಆ ನಂಬರ್ ನಿಲ್ಲಿಸ್ಕೊಂಡು ಓಕೆ ಮಾಡಿದ್ರೆ ಸೊ 2 ವ್ಯಾಲ್ಯೂ ಸೆಟ್ ಆಯಿತು. ಸೆಟ್ಟಿಂಗು ಕೂಡ ಭಾಳ ಸಿಂಪಲ್ ಇದೆ. ಸೆಟ್ ಪ್ರೆಸ್ ಮಾಡ್ತೀರಾ, ಓವರ್ಲೋಡ್ ಅಂತ ಕೇಳುತ್ತೆ, ಇನ್ಕ್ರೀಸು ಡಿಕ್ರೀಸ್ ಮಾಡಿ ಓಕೆ ಮಾಡಿದ್ರೆ ಮತ್ತೆ ಡ್ರೈ ರನ್ ಅಂತ ಕೇಳುತ್ತೆ, ಇನ್ಕ್ರೀಸ್ ಡಿಕ್ರೀಸ್ ಮಾಡಿ ಓಕೆ ಮಾಡಿದ್ರೆ 2 ವ್ಯಾಲ್ಯೂ ಸೇವ್ ಆಗುತ್ತೆ. ಸೊ ಇದನ್ನು ಮಾಡೋಕ್ಕೆ ನಮ್ಗೆ ಏನಾದರೂ ಆಗ್ತಿಲ್ಲ ಅಥವಾ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದ್ದಲ್ಲಿ ನೀವು ಈ ಬಟನ್ ಪ್ರೆಸ್ ಮಾಡಿ, ಸೆಕೆಂಡ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕಲಿ ಸೆಟ್ ಆಗುತ್ತೆ. ಸೊ ಇದು ವೆರಿ ಸಿಂಪಲ್ ಸೆಟ್ಟಿಂಗ್ ಮಾಡಿದ್ದೀವಿ. ಅದಾದಮೇಲೆ ಟ್ರಿಪ್ ಆದಾಗ ಯಾವ ಥರ ನಿಮಗೆ ಬಿಹೇವ್ ಆಗುತ್ತೆ ಅಂತ ನೋಡೋಣ. ಈಗ ಡ್ರೈ ರನ್ನ ಜನ್ರೇಟ್ ಮಾಡೋಣ. ಸೊ ಡ್ರೈ ರನ್ ಜನ್ರೇಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಸೊ ಓವರ್ಲೋಡೇ ಜನ್ರೇಟ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಸೆಟ್ ಮಾಡಿರೋಂಥ ಆ್ಯಮ್ಸ್ನ ಕಡಿಮೆ ಮಾಡ್ತೀನಿ. ನಮ್ಮ ಮೋಟ್ರ್ 5 ಆ್ಯಮ್ಸ್ ತೊಗೊಳ್ತಿರೋ ಕಾರಣ ಸೆಟ್ ಮಾಡಿರೋ ವ್ಯಾಲ್ಯೂನ ಕಡಿಮೆ ಮಾಡ್ತೀನಿ. 4 ಆ್ಯಮ್ಸ್ಗೆ ಓವರ್ಲೋಡ್ ವ್ಯಾಲ್ಯೂ ಸೆಟ್ ಮಾಡಿದ್ದೀವಿ. ಡ್ರೈ ರನ್ 3.5 ಅದನ್ನು ಕಡಿಮೆ ಮಾಡೋಣ. ಓಕೆ, ಸೊ ಈಗ 4 ಆ್ಯಮ್ಸ್ಗೆ ಓವರ್ಲೋಡು, ಡ್ರೈ ರನ್ 2ಕ್ಕೆ ಸೆಟ್ ಆಗಿದೆ. ಬಟ್ ನಮ್ಮ ಮೋಟ್ರ್ ತೊಗೊಳ್ತಾ ಇರೋ ಆ್ಯಮ್ಸ್ ಬಂದುಬಿಟ್ಟು ಜಾಸ್ತಿ. ಸೊ ಅದಕ್ಕೆ ಇಲ್ಲಿ ಬ್ಲಿಂಕ್ ಸ್ಟಾರ್ಟ್ ಆಯಿತು. ಸೊ 4.98 ಅಂದಿದ ತಕ್ಷಣ ಓವರ್ಲೋಡ್ ಕ್ರಿಯೇಟ್ ಆಗಿದೆ ಅಂತ 12 ಸೆಕೆಂಡಲ್ಲಿ ಆಫ್ ಆಗುತ್ತೆ. ನೋಡಿ ಓವರ್ಲೋಡ್ ಇದು ಇಷ್ಟು ಟೈಮ್ ಆಫ್ ಆಗಿ ಮುಂಚೆ ಬ್ಲಿಂಕ್ ಆಗುತ್ತೆ, ಈಗ ಮೋಟರ್ ಆಫ್ ಆಯಿತು. ಸೊ ಓವರ್ಲೋಡ್ಗೆ ಅಂತ ಹೇಳಿ ಟ್ರಿಪ್ ಟೈಮ್ನ 12 ಸೆಕೆಂಡ್ ಕೊಟ್ಟಿರ್ತೀವಿ, ಡ್ರೈ ರನ್ಗೆ ಅಂತ ಹೇಳಿ ಟ್ರಿಪ್ ಟೈಮ್ನ 8 ಸೆಕೆಂಡ್ ಕೊಟ್ಟಿರ್ತೀವಿ. ಅದೇ ಥರ ಸಿಂಗಲ್ ಫೇಸ್ ಪ್ರಿವೆಂಟರ್ ಇದೆ ಅಂತಂದರೆ ಸಿಂಗಲ್ ಫೇಸ್ ಏನಾದ್ರು ಆಯಿತು ಅಂತಂದರೆ 2 ಸೆಕೆಂಡಲ್ಲಿ ಮೋಟರ್ ಆಫ್ ಆಗುತ್ತೆ. ಸೊ 2 ಸೆಕೆಂಡ್ಸು ಸಿಂಗಲ್ ಫೇಸ್ಗೆ, ಡ್ರೈ ರನ್ಗೆ 8 ಸೆಕೆಂಡ್ಸು, ಓವರ್ಲೋಡ್ಗೆ 12 ಸೆಕೆಂಡ್ಸು, ಅಷ್ಟು ಟೈಮಲ್ಲಿ ಮೋಟರ್ ಆಫ್ ಆಗುತ್ತೆ. ಮೋಟರ್ ಆಫ್ ಆದಮೇಲೆ ನಿಮಗೆ ಹಿಂಗೆ ಬರುತ್ತೆ, ಡಿಸ್ಪ್ಲೇಯಲ್ಲಿ ವೋಲ್ಟೇಜ್ ತೋರಿಸುತ್ತೆ, ಕೆಳಗಡೆ ಲೈನಲ್ಲಿ ERR. ಸೊ ಏನು ಎರರ್ ಇಲ್ಲ ಅಂದರೆ ಆಫ್ ಅಂತ ಬರುತ್ತೆ, ಇಲ್ಲಾಂದರೆ ERR ಅಂತ ತೋರಿಸುತ್ತೆ. ಎರಡನೇ ಡಿಸ್ಪ್ಲೇನಲ್ಲಿ, ಫಸ್ಟ್ ಡಿಸ್ಪ್ಲೇನಲ್ಲಿ ERR ಅಂತ ಬರುತ್ತೆ,
ಅದೇ ಡಿಸ್ಪ್ಲೇ ಚೇಂಜ್ ಆಗುತ್ತೆ ನೋಡಿ. ಸ್ಕ್ರೀನು ಚೇಂಜ್ ಆದಾಗ OL ಏನಕ್ಕೆ ಆಫ್ ಆಯಿತು, ಓವರ್ಲೋಡಾಗಿ ಆಫ್ ಆಯಿತು. ಓವರ್ಲೋಡ್ ಆದಾಗ 4.98 ಆ್ಯಂಪ್ಸ್ ತೊಗೊಂಡಿದೆ ನೋಡಿ. ಎರರ್ ಆಗಿದೆ ಆ ಸ್ಕ್ರೀನಲ್ಲಿ. ಏನು ಎರರ್ ಆಗಿದೆ, ಓವರ್ಲೋಡ್ ಆಗಿ ಟ್ರಿಪ್ ಆಗಿದೆ. 4.98 ಆ್ಯಂಪ್ಸ್ ತೊಗೊಂಡಿದೆ. ಸೊ ನಾನು ಸೆಟ್ ಮಾಡಿದ್ದ ವ್ಯಾಲ್ಯೂ 4 ಆ್ಯಂಪ್ಸಿಗೆ ಸೆಟ್ ಮಾಡಿದ್ದೆ. ನಾನು ಸೆಟ್ ಮಾಡಿರೋದಕ್ಕಿಂತ ಜಾಸ್ತಿ ಕರೆಂಟ್ ತೊಗೊಂಡಿರೋ ಕಾರಣ ಮೋಟರು ಓವರ್ಲೋಡ್ ಅಂತೇಳಿ ಆಫ್ ಆಗಿದೆ. ಸೊ ಈ ಥರ. ಸೊ ಪವರ್ ಹೋಗಿ ಬಂದರೆ ಆಟೋಮೆಟಿಕಲಿ ಆಟೋ ಸ್ಟಾರ್ಟ್ ಆನ್ ಆಗಿರೋದ್ರಿಂದ ಮತ್ತೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ಕಂಟ್ರೋಲ್ ಆಗಿ. ಸೊ ಓವರ್ಲೋಡ್ ರೀತಿಯ ಡ್ರೈ ರನ್ ನಿಮಗೆ 8 ಸೆಕೆಂಡಲ್ಲಿ ಆಫ್ ಆಗುತ್ತೆ. ಅದೇ ಥರ ಸಿಂಗಲ್ ಫೇಸ್ ನಿಮಗೆ 2 ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ಸೊ ಸೆಟ್ಟಿಂಗ್ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ನೀವು ಮಾಡ್ಬೋದು. ಸೊ ಆಟೋ ಸ್ಟಾರ್ಟ್ ಆಫ್ ಮಾಡೋಕ್ಕೂ ಸೇಮ್ ಪ್ರಾಸೆಸ್. ಈಗ ಮತ್ತೆ ರೆಗ್ಯುಲರ್ ಸೆಟ್ಟಿಂಗ್ ಮಾಡ್ತೀನಿ. ಸೊ 9.5 ಆ್ಯಂಡ್ 2.2 ಸೆಟ್ ಮಾಡಿದ್ದೀವಿ. ಸೊ ಆಟೋ ಸ್ಟಾರ್ಟ್ನ ಏನಾದ್ರು ನೀವು ಆಫ್ ಮಾಡಬೇಕು ಅಂತ ಅಂದರೂ ಕೂಡ ಸೇಮ್ ಪ್ರಾಸೆಸ್. ಇದನ್ನು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಿದೆ, ಪವರ್ ಹೋಗಿ ಬಂದರೂ, ಈಗ ಓವರ್ಲೋಡ್ ಆಗಿ ಆಫ್ ಆಗಿತ್ತು, ಪವರ್ ಹೋಗಿ ಬಂದರೂ ಕೂಡ ನಿಮಗೆ ಅದು ಎರರ್ ಕಂಡೀಷನ್ ಸೇವ್ ಆಗಿರುತ್ತೆ. ಈಗ ಒಂದು ಉದಾಹರಣೆಗೆ ಈಗ ಮ್ಯಾನ್ಯಲಾಗಿ ಆನ್ ಮಾಡೋಣ. ಈಗ ನೋಡಿ, ಈಗ ಡ್ರೈ ರನ್ ಜನ್ರೇಟ್ ಮಾಡೋಣ ಈಗ ನೋಡೋಕ್ಕೆ ಅಂತ ಹೇಳಿ. ಓವರ್ಲೋಡು ಅಷ್ಟರಲ್ಲೇ ಇರಲಿ. ನಾವು ಸೆಟ್ ಮಾಡಿರೋ ಲೋ ಆ್ಯಂಪ್ಸ್ನ ಮೇಲೆ ತರ್ತೀವಿ. ಓಕೆ, 6.5ಕ್ಕೆ ಡ್ರೈ ರನ್ ವ್ಯಾಲ್ಯೂ ಸೆಟ್ ಮಾಡಿದ್ದೀವಿ. ಸೊ ಈಗ ಆನ್ ಮಾಡಿದಾಗ ಡ್ರೈ ರನ್ ಅಂತ ಆಫ್ ಆಗಬೇಕು. ಯಾಕೆಂದರೆ ನಾವು ಮೋಟ್ರ್ ತೊಗೊಳ್ತಾ ಇರೋಂಥ ಕರೆಂಟು 5.8 ಆ್ಯಂಪ್ಸ್. ಆನ್ ಮಾಡ್ತಿದ್ದೀವಿ. ಮೋಟ್ರ್ ಆನ್ ಆಯಿತು. 5.6 ಆ್ಯಂಪ್ಸ್ ತೊಗೊಂಡು ಮೋಟರ್ ರನ್ ಆಗ್ತಿದೆ. ಈಗ ಡ್ರೈ ರನ್ ಡಿಟೆಕ್ಟ್ ಆಯಿತು. 4.8ಅಲ್ಲಿ ಡ್ರೈ ರನ್ ಡಿಟೆಕ್ಟ್ ಆಗಿದೆ. ಸೊ ನಾವು 5 ಆ್ಯಂಪ್ಸಿಗೆ ಸೆಟ್ ಮಾಡಿರೋ ಕಾರಣ 4.8 ಡಿಟೆಕ್ಟ್ ಆಗಿ 8 ಸೆಕೆಂಡಲ್ಲಿ ಮೋಟ್ರ್ ಆಫ್ ಆಗುತ್ತೆ. ಆಫ್ ಆಯಿತು. 4.87 DR ಅಂತ ಬರ್ತಿದೆ. ಡ್ರೈ ರನ್ ಅಂದರೆ DR ಅಂತ ಇಂಡಿಕೇಶನ್ ಇರುತ್ತೆ. ಇವಾಗ ಮೇನ್ಸ್ನ ಆಫ್ ಮಾಡ್ತೀವಿ. ಸಪೋಸ್ ಪವರ್ ಹೋಯಿತು ಅಂತ ಅಂದ್ಕೊಳ್ಳಿ. ಸೊ ಡ್ರೈ ರನ್ ಆಗಿ ಆಫ್ ಆಗಿತ್ತು, ಪವರ್ ಹೊಟ್ಟೋಗಿದೆ. ನೆಕ್ಸ್ಟ್ ಎಷ್ಟೊತ್ತಾದಮೇಲೆ ಪವರ್ ಬಂತು. ಪವರ್ ಬಂದರೂ ಕೂಡ ನಿಮಗೆ ಎರರ್ ಕಂಡೀಷನ್ ಸೇವ್ ಆಗಿರುತ್ತೆ. ಸೊ ಲಾಸ್ಟ್ ಟೈಮ್ ಯಾವ ಕಾರಣಕ್ಕೆ ಮೋಟ್ರ್ ಆಫ್ ಆಗಿದೆ ಅಂತ ತೋರಿಸುತ್ತೆ. ಆಟೋ ಸ್ಟಾರ್ಟ್ ಆಫಲ್ಲಿದೆ, ಆ ಕಾರಣದಿಂದ ಆಟೋಮೆಟಿಕಲಿ ಸ್ಟಾರ್ಟ್ ಆಗಲ್ಲ, ಬಟ್ ಎರರ್ ಕಂಡೀಷನ್ ಸೇವ್ ಆಗಿರುತ್ತೆ. ಡ್ರೈ ರನ್ 4.8. ಸೊ ಪವರ್ ಹೋಗಿ ಬಂದರೂ ಕೂಡ ನೀವು ಎರರ್ ಕಂಡೀಷನ್ನ ಚೆಕ್ ಮಾಡ್ಕೋಬೋದು. ಸೊ ಅದು ಇದರದ್ದು ಅಡ್ವಾಂಟೇಜ್ ಆಗುತ್ತೆ. ಸೊ ಮತ್ತೆ ನೀವು ಮೋಟ್ರ್ ಆನ್ ಮಾಡಿದ್ರೆ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ರಿಲೇನ ರೀಸೆಟ್ ಮಾಡಬೇಕು, ಅದೆಲ್ಲ ನಿಮಗೆ ಏನು ತಾಪತ್ರ ಇರೋದಿಲ್ಲ. ಮತ್ತು ಸೆಟ್ಟಿಂಗ್ನ ನಾವು ರಿವರ್ಸ್ ಮಾಡ್ತೀವಿ. ಸೊ ಸೆಟ್ಟಿಂಗು ನೀವು ಎವ್ರಿ ಟೈಮ್ ಇದು ಸೆಟ್ ಸ್ಕ್ರೀನ್ಗೆ ಹೋಗಿ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಆಟೋ ಸೆಟ್ನ ಯೂಸ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಫೀಚರ್ ಅದು. ಸೊ ಓವರ್ಲೋಡ್ ಸೆಟ್ ಮಾಡಿದ್ವಿ. ಡ್ರೈ ರನ್ನ ಕಡಿಮೆ ಮಾಡೋಣ. ಓಕೆ. ಸೊ ಆಟೋ ಸ್ಟಾರ್ಟ್ ಆನ್ ಆಫ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೆಟ್ಟಿಂಗ್ ಒಳಗೆ ಹೋಗೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೆಟ್ಟಿಂಗ್ ಒಳಗಡೆ ನೀವೇನಾದ್ರು ಇನ್ಕ್ರೀಸ್ ಡಿಕ್ರೀಸ್ ಮಾಡಬೇಕು ವ್ಯಾಲ್ಯೂಸ್ನ ಅಂತಂದರೆ ಇದನ್ನು ಎರಡನ್ನು ಯೂಸ್ ಮಾಡ್ತೀರಾ. ಸೊ ಅದಾದಮೇಲೆ ಯಾವಾಗಾದರೂ ನಿಮಗೆ ಡಿಸ್ಪ್ಲೇ ಆಫ್ ಮಾಡಿ ಇಡಬೇಕು, ಕೆಲವೊಂದು ಈ ಲೈಟ್ ಬ್ರೈಟಾಗಿ ಕಾಣ್ತಿದೆ ಅಥವಾ ಈ ಮೋಟ್ರನ್ನ ಯೂಸ್ ಮಾಡ್ತಿಲ್ಲ, ಮಳೆಗಾಲದಲ್ಲಿ ಆಫ್ ಮಾಡಿ ಇಡಬೇಕು ಅಂದಾಗ ಮೇನ್ಸ್ನ ಆಫ್ ಮಾಡ್ಬೋದು. ಅಥವಾ ಇಲ್ಲಿರೋ ಪವರ್ ಆನ್ ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ನ ನೀವು ಆಫ್ ಮಾಡಿದ್ರೆ ಡಿಸ್ಪ್ಲೇ ಆಫ್ ಆಗಿರುತ್ತೆ. ಇನ್ಕಮಿಂಗ್ ಸಪ್ಲೈ ಇದ್ದರೂ ಕೂಡ ನಮ್ಮ ಕಂಟ್ರೋಲರ್ಗೆ ಪವರ್ ಸಪ್ಲೈ ಆಫ್ ಆಗಿರುತ್ತೆ. ಅದೊಂದು ಆಪ್ಷನ್ ಕೊಟ್ಟಿದ್ದೀವಿ. ಸೊ ನೀವು ಯಾವಾಗ ಸಪೋಸ್ ಇದು ಬೇಡ ಅಂತಂದರೆ ಇದನ್ನು ಯಾವಾಗಲೂ ಆನ್ನಲ್ಲೇ ಇಡ್ಬೋದು. ಸೊ ಆಟೋ ಸ್ಟಾರ್ಟು ಬೇಕು ಅಂದಾಗ ಆನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಇದನ್ನು ಆಫ್ ಮಾಡಿ ಇಡ್ಬೋದು. ಆಟೋ ಆಫ್ ಇದ್ದರೆ ನಿಮ್ಗೆ ಆನ್ ಆಗಿದ ತಕ್ಷಣ ಆಟೋ ಆಫ್ ಅಂತ ತೋರಿಸುತ್ತೆ. ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನು ಮತ್ತೆ ಹೇಳ್ತೀನಿ, ವೆರಿ ಕಾಂಪ್ಯಾಕ್ಟ್ ಸ್ಟಾರ್ಟರ್. ಇದರಲ್ಲಿ ನಿಮಗೆ ಆಟೋ ಸ್ಟಾರ್ಟ್ ಯೂನಿಟ್ ಇದೆ, ಸಿಂಗಲ್ ಫೇಸ್ ಪ್ರಿವೆಂಟರ್ ಇದೆ, ಡ್ರೈ ರನ್ ಪ್ರೊಟೆಕ್ಷನ್ ಇದೆ, ಓವರ್ಲೋಡ್ ಪ್ರೊಟೆಕ್ಷನ್ ಇದೆ, ಫೇಸ್ ಸೀಕ್ವೆನ್ಸ್ ಚೆಕ್. ಸೊ ಅಂದರೆ PFR ಅಂತ ಏನು ಕರಿತೀವಿ ಅದು ಕೂಡ ಬಿಲ್ಟಿನ್ ಇರುತ್ತೆ. ಸೊ ಸೀಕ್ವೆನ್ಸ್ ಇದ್ದರೆ ಮಾತ್ರ ಆನ್ ಆಗುತ್ತೆ. ಆ್ಯಂಡ್ ಆ ಸೀಕ್ವೆನ್ಸ್ನಾದ್ರು ತೆಗಿಬೇಕು ಅಂದರೆ ಅದೊಂದು ಆಪ್ಷನ್ ಇದೆ. ಸೀಕ್ವೆನ್ಸ್ ಯಾರಿಗಾದರೂ ಬೇಡ, ಹೇಗಿದ್ರು ರನ್ ಆಗಬೇಕು ಅಂದರೆ ಅದೊಂದು ಆಪ್ಷನ್ನ ನಾವು ತೆಗೆದು ಕೊಡ್ಬೋದು. ಸೊ 3 ಫೇಸ್ ವೋಲ್ಟ್ ಮೀಟರ್, 3 ಫೇಸ್ ಆನ್ ಮೀಟರ್ ಎರಡೂ ತೋರಿಸ್ತಾ ಇರುತ್ತೆ. ಮೋಟರ್ ಆಫ್ ಆದಾಗ ಯಾವ ಕಾರಣಕ್ಕೆ ಆಫ್ ಆಯಿತು, ಎಷ್ಟು ಆ್ಯಂಪ್ಸ್ ತೊಗೊಂಡು ಆಫ್ ಆಯಿತು, ಡೆಸಿಮಲ್ ಡಿಜಿಟ್ ಅಕ್ಯುರೇಸಿನಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. 9972243774 ನಮ್ಮ ಕಾಂಟ್ಯಾಕ್ಟ್ ನಂಬರ್. 9972243774. ಮತ್ತು ನಮ್ಮ ವೆಬ್ಸೈಟ್ನ ಕೂಡ ಬ್ರೌಸ್ ಮಾಡ್ಬೋದು. www.narayanelectrics.in ನಮ್ಮ ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.